ತುಂಬಾ ಭಯ ಆಗ್ತಾ ಉಂಟು. ಸೋತವ್ರ ನಿರೀಕ್ಷಾ ಹ್ಯಾಸ್ ಟು ಟೇಕ್ ಅ ಫೋಟೋ ಆರ್ ಅ ಸೆಲ್ಫಿ ವಿತ್ ಅ ಸ್ಟ್ರೇಂಜರ್. Loser. Why should I have all the fun? Correct. ಕೋಸ್ಟಲ್ ಹುಡುಗಿ ಆಶ್ರಿತಾ ಆಚಾರ್ಯ. ಸೊ ಇದು ನಂದು ಫಸ್ಟ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ. ಸಣ್ಣ ವಯಸ್ಸಿನ ನನಗೆ ಸ್ಟೋರಿ ಹೇಳೋದು ತುಂಬ ಇಷ್ಟ. ಸಣ್ಣ ವಯಸ್ಸಲ್ಲಿ ನಾನು ತುಂಬ ಥರ ಸ್ಟೋರಿ ಹೇಳೋ ಕಾಂಪಿಟೇಷನ್ ಹೋಗಿ ವಿನ್ ಆಗಿದ್ದೇನೆ. ಸೊ ನಾನು ಅಂದ್ಕೊಂಡೆ ಯಾಕೆ ನನ್ನ ಟ್ಯಾಲೆಂಟನ್ನು ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಬೇಕು, ಯಾಕೆ ನನ್ನ ಟ್ಯಾಲೆಂಟನ್ನು ವರ್ಲ್ಡ್ ನೋಡಬಾರ್ದು ಅಂತೇಳಿ. ಸೊ ಹಿಯರ್ ಐ ಆಮ್ ಸ್ಟಾರ್ಟಿಂಗ್ ಮೈ ಓನ್ ಯೂಟ್ಯೂಬ್ ಚಾನಲ್. ಇನ್ ದಿಸ್ ಚಾನಲ್ ನಾನು ಟ್ರಾವೆಲ್ ರಿಲೇಟೆಡ್, ಬ್ಯೂಟಿ, ಫ್ಯಾಷನ್ ಹಾಗೂ ಲೈಫ್ ಸ್ಟೈಲ್ ರಿಲೇಟೆಡ್ ಕಂಟೆಂಟ್ಸನ್ನು ಹಾಕ್ತೇನೆ. So that interests you, then you need to subscribe to my channel. So guys, if you haven't subscribed already, please do subscribe to my channel. Support this coastal ಹುಡುಗಿ. ಪ್ಲೀಸ್ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಒಂದು ಸರ್ಪ್ರೈಸ್ ಉಂಟು. ಹೆಲೋ ಎವ್ರಿವನ್. ಸೊ ಎಲ್ಲರೂ ಸಹ ಹೇಗಿದ್ದೀರಾ? ನಾನೀಗ ನಿರೀಕ್ಷಣ ಮನೆಗೆ ಬಂದೆ. ಸೊ ಇಲ್ಲಿಂದ ಬೀಚ್ ಹತ್ರ ಅಂತ ಹೇಳಿದ್ಲು ಅವಳು. ಸೊ ಅವಳ ಮನೆಗೆ ಬಂದೆ. ಸೊ ಬನ್ನಿ ನೋಡಿ, ನಿರೀಕ್ಷಣ ಮನೆ ಹೆಸರು ನಿರೀಕ್ಷೆ ಇಟ್ಟಿದ್ದಾರೆ. ಹಲೋ ಗಾಯ್ಸ್. ಸೊ ನೋಡಿ, ಬಿಗ್ ಬಾಸ್ ಆಗ್ತಾ ಉಂಟು. ನಿರೀಕ್ಷಾ ತಮ್ಮ ತುಂಬ ದೊಡ್ಡ ಬಿಗ್ ಬಾಸ್ ಫ್ಯಾನ್ ಅಂತೆ. ಸೊ 24/7 ಲೈವ್ ನಡೀತಾ ಉಂಟು. ಸೊ ಯಾರೆಲ್ಲ ಬಿಗ್ ಬಾಸ್ ಫ್ಯಾನ್ ಇದ್ದೀರಾ ಅವರೆಲ್ಲ ಕಮೆಂಟ್ ಡೌನ್ ಬಿಲೋ. ಫೈನಲಿ ನಾವು ಬೀಚ್ಗೆ ಬಂದ್ವಿ ನೋಡಿ. ವಾವ್, ಸಚ್ ಅ ಪ್ರಿಟಿ ಪ್ಲೇಸ್. ಇದು ಮಟ್ಟು ಬೀಚ್ ಅಂತ ಹೇಳಿ. ಸೊ ಮಲ್ಪೆ ಬೀಚ್ ಯಾರಿಗೆ ಗೊತ್ತಿಲ್ಲ, ಮಲ್ಪೆ ಬೀಚ್ ಯೂಶ್ವಲಿ ಕ್ರೌಡೆಡ್ ಆಗಿರ್ತದೆ. ಸೊ ಮಟ್ಟು ಬೀಚ್ ಅಥವಾ ಪಡುಕೆರೆ ಬೀಚಿಗೆ ಬನ್ನಿ. ಸೊ ಇಟ್ಸ್ ಪ್ರಿಫರೇಬಲ್. ಸೊ ನಾವು ಆ್ಯಕ್ಚುಲಿ ಅರೌಂಡ್ 4ಗೆ ಬರಬೇಕು. ನಿರೀಕ್ಷಣ ಮನೆಗೆ 4ಗೆ ಬಂದು ಕೂತ್ಕೊಂಡ್ವಿ. ಬಟ್ ಅವರ ಆಂಟಿ ಜೊತೆ ನಾವು ಬಿಗ್ ಬಾಸ್ ನೋಡ್ಕೊಂಡು ಟೈಮ್ ಓದೋದೇ ಗೊತ್ತಾಗಲಿಲ್ಲ. ಸೊ ಬಟ್ ಈಗ 5 ಆಗಿದೆ. ತುಂಬ ಬ್ಯೂಟಿಫುಲ್ ಇದೆ ಪ್ಲೇಸ್. ನೀವು ಸಹ ಪ್ಲೀಸ್ ಬನ್ನಿ. ಸ್ಟೋನ್ಸ್ ಎಲ್ಲ ಹಾಕಿದ್ದಾರೆ, ಸೊ ನೀವು ಬಂದು ಕೂತ್ಕೊಳ್ಬೋದು. ಬಟ್ ಎಲ್ಲರೂ ಸಹ ಪ್ಲೀಸ್ 6 ನಂತರ ಬನ್ನಿ, ಯಾಕಂದರೆ ಆ ಟೈಮಲ್ಲಿ ಸನ್ಸೆಟ್ ಆಗ್ತದೆ. ಈಗ ಕಣ್ಬಿಡ್ಲಿಕ್ಕೆ ಸಾಕ್ತಿಲ್ಲ. ಗೈಸ್, 3 ಜನ ಇಲ್ಲಿ ಗರ್ಲ್ಸ್ ಟ್ರಿಪ್ಪಿಗೆ ಬಂದಿದ್ದಾರೆ. ಸೊ ಇದು ನಾವು ಇನ್ನು 20 ಇಯರ್ಸ್ ಬಿಟ್ಟು ನಾವು ಸಹ ಹಸ್ಬೆಂಡ್ ಮಕ್ಕಳನ್ನೆಲ್ಲ ಬಿಟ್ಟು ನಾವು ಸಹ ಈ ಥರ ಗರ್ಲ್ಸ್ ಟ್ರಿಪ್ಪಿಗೆ ಯಾವ ಕಂಟ್ರಿ ಹೋಗೋ ನಿರೀಕ್ಷಾ? ಯು ನೇಮ್ ಇಟ್, ಲೆಟ್ಸ್ ಗೋ ದೇರ್. ಥೈಲ್ಯಾಂಡ್. ವೈ ಆಲ್ ದ why boys should have all why boys should have all the fun? ನಾವು ಅದು ಬೂಮ್ 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 ಚಾಲೆಂಜ್ ಮಾಡಬೇಕು ಅಂತಿದ್ದೇವೆ. ಅಂದರೆ ಚಿಪ್ಸ್ ಇಟ್ಟು ಸಮಥಿಂಗ್ ಅದು. ಸೊ ಎಂತ ಕೊಡೋದು ಗೊತ್ತಾಗ್ತಿಲ್ಲ ಸೋತವರಿಗೆ. ಸೊ ಥಿಂಕ್ ಮಾಡ್ತಾ ಇದೆ. ಜ್ಞಾನೇಶ್ ಅಲ್ಲೇ ಅಂಗಡಿಗೆ ಹೋಗಿ ಚಿಪ್ಸ್ ತಗೊಂಡು ಬಂದ ನೋಡಿ. ಹಲೋ ಗೈಸ್, ವಿ ಆರ್ ಪ್ಲೇಯಿಂಗ್ ಬೂಮ್ ಬೂಮ್ ಚಾಲೆಂಜ್ ಇನ್ ಅ ಬೀಚ್. ಸೊ ಸೋತವ್ರ ನಿರೀಕ್ಷಾ ಹ್ಯಾಸ್ ಟು ಟೇಕ್ ಅ ಫೋಟೋ ಆರ್ ಅ ಸೆಲ್ಫಿ ವಿತ್ ಅ ಸ್ಟ್ರೇಂಜರ್. ನಮ್ಗೆ ನಾವು ಆಡ್ಬೇಕಂತ ಇಲ್ಲ. ಹಾಯ್ ಗಾಯ್ಸ್, ಇಟ್ಸ್ ಅ ಪಾರ್ಟ್ 2 ಆಫ್ ಬೂಮ್ ಬೂಮ್ ಚಾಲೆಂಜ್ ಇನ್ ಬೀಚ್. ಓಕೆ, ಈ ಟಾಸ್ಕ್ ಅಥವಾ ಈ ರೌಂಡನ್ನು ಸೋತವರು ಇನ್ನೊಂದೀಗ ಅವ್ನು ಸೋತ್ರೆ ನಾನು ಅವ್ರ ಮೊಬೈಲ್ ತಗೊಂಡು ಯಾವುದೇ ಫೋಟೋ ಕೂಡ ಹಾಕ್ಬೋದು, ಸ್ಟೋರಿ ಅಥವಾ ಸ್ಟೇಟಸ್. ಓಕೆ, ಫ್ರೀ. ಗೈಸ್, ಇವತ್ತು ನನ್ನ ಡೇ ಅಲ್ಲ. 2 ಚಾಲೆಂಜಸ್ ನಾನೇ ಹೇಗೆ ಸೋಲಿಕ್ಕೆ ಸಾಧ್ಯ? ನಂಗೆ ಗೊತ್ತಾಗ್ತಿಲ್ಲ.
ಎಂತ ಮಾಡೋದು, ಈಗ ಒಂದು ಸ್ಟ್ರೇಂಜರನ್ನು ಹುಡುಕ್ಬೇಕು, ಫೋಟೋ ಐ ಫೀಲ್ ನೋಡುವ ಎಂತ ಅಂತೇಳಿ. ಬಟ್ ಸ್ಟ್ರೇಂಜರ್ ಅಲ್ಲಿ ಇಬ್ಬರು ಮಕ್ಕಳು ಕಾಣ್ತಾ ಇದ್ದಾರೆ. ಸೊ ನನ್ನದು ಅವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಮಕ್ಕಳು ಸ್ವಲ್ಪ ಬಿಡ್ತಾರೆ ಫೋಟೋ ತೆಗಿಲಿಕ್ಕೆ ಅಂತ ಹೇಳಿ. ಮಕ್ಕಳ ಜೊತೆ ತೆಗಿಬೋದು. ಸ್ಟ್ರೇಂಜರ್ ಗೈಸ್, ನಾನು ನನ್ನ ಚಾಲೆಂಜ್ ಪಾರ್ಟ್ 1 2 ಸಲ ಸೋತಿದ್ದೇನೆ. ಅಟ್ಲೀಸ್ಟ್ ಒಂದನ್ನು ಈಗ ಫಸ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಅಲ್ಲಿಬ್ಬರು ಕ್ಯೂಟಾಗಿ ಮಕ್ಕಳು ಕೂತ್ಕೊಂಡಿದ್ದಾರೆ, ಸಣ್ಣ ಮಕ್ಕಳು. ಸೊ ನಂಗೆ ಅನಿಸ್ತದೆ ಅವ್ರ ಹತ್ರ ಫೋಟೋ ತಗೊಳ್ಬೋದು ಅಂತೇಳಿ. ಒಂದು ಪ್ಲ್ಯಾನ್ ಫ್ಲಾಪ್ ಆಯಿತು. ಅದು ನಾನು ಸಣ್ಣ ಮಕ್ಕಳು ಅಂತ ಹೇಳಿದ್ದು ಕಪಲ್ಸ್. ಅಲ್ಲ, ಅದೇ ಕಪಲ್ಸ್. ಈಗ ಬೇರೆ ಜನ ಹುಡುಕ್ಬೇಕು. ಅಲ್ಲಿಬ್ರು ಇದ್ದಾರೆ ಆಂಟಿ. ನಿಮ್ಮದಿ ಬರ್ದಂತ ಹೊಸ ಸ್ಟೈಲಾ? ಸನ್ಸೆಟ್ ಆಗ್ತಾ ಬಂತು ನೋಡಿ, ಎಷ್ಟು ಪ್ರೀತಿ ಉಂಟು. ಈ ಪಾಪೊಟ್ಟಿಗೆ ಒಂದು ಸೆಲ್ಫಿ ತಕೊಳ್ಬೋದಾ ಅಂತ ಹೇಳುದಾ? ಪಾಪು ಹತ್ರ ಅಲ್ಲ, ಆಂಟಿ ಹತ್ರ. ಸ್ಟ್ರೇಂಜರ್ ಅಲ್ಲ? ಇಲ್ಲ ಸ್ವಲ್ಪ ಸ್ಟ್ರೇಂಜರ್ ಅಲ್ಲ? ನಾವ್ ಹೇಳಿದ್ ಮಾಡಷ್ಟೇ. ಕಮ್ ಆನ್ ಗರ್ಲ್, ಯು ಕ್ಯಾನ್ ಡೂ ಇಟ್. ಗೈಸ್, ತುಂಬಾ ಭಯ ಆಗ್ತಾ ಉಂಟು. ಬೈದ್ರೆ ಎಂತ ಮಾಡೋದು? ಅಯ್ಯಲ್ಲ, ನನ್ಗೇನು ಭಯ ಆಗ್ತಿದೆ. ಫೋಟೋ ತೆಗಿವ, ನಾವೊಂದು ಸೆಲ್ಫಿ ತೆಗಿವ. ಸ್ಟಾರ್ಟ್ ಆಯ್ತು. ಸೆಲ್ಫಿ ತೆಗಿವ ನಾವು, ನೋಡುವ. ಸ್ಮೈಲ್ ಮಾಡಿ. ಇಲ್ಲಿ ನೋಡು. ಬಾಬು ಇಲ್ಲಿ ನೋಡು. ಹಾಯ್ ಮಾಡ. ಅಯ್ಯೋ ದೇವ್ರು, ಎಂತ ಚಂದ ಸ್ಮೈಲ್ ಮಾಡೋದು. ಸಕ್ಸಸ್ಫುಲಿ ಅವ್ರು ತುಂಬಾ ಒಳ್ಳೆ ಇದ್ರು ಆಂಟಿ. ಆ ಮಗು ಸ್ಮೈಲ್ ಅಂತೂ ಕ್ಯೂಟ್ ಡಿಂಪಲ್ ಬೀಳ್ತಿದ್ದು. ಅಂಡ್ ನಮ್ಮಿಬ್ರು ನೋಡಿ ಅಂತ ಬಿಡ್ತಾ ಇಲ್ಲ. ಬಾಯ್ ತುಂಬಾ ಕ್ಯೂಟ್ ಇತ್ತು. ಸೊ ಇವರ ಡಾನ್ಸ್ ವಿಡಿಯೋ ಬಾಕಿ ಉಂಟು. ಸ್ಟೇ ಟ್ಯೂನ್ ಫಾರ್ ದಟ್. ನಿರೀಕ್ಷಾ ಸೋತ ಚಾಲೆಂಜ್ ಅಲ್ಲಿ ಅದಕ್ಕೆ ಅವಳು ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾಳೆ. ಯಾವ್ದು ಮಾಡ್ತಿದ್ದೀನಿ ನಿರೀಕ್ಷಾ? ಶೇಕಿಯಾ? ನೋಡ್ಬೇಕು. ಇಫ್ ಐ ರಿಮೆಂಬರ್ ದ ಸ್ಟೆಪ್ಸ್. ಸೊ ಈಗ ನಿರೀಕ್ಷಾ ಆಲ್ ಸೆಟ್ ಟು ಡಾನ್ಸ್. ಅವಳು ಆಸಾ ಕೂಡ ಡಾನ್ಸ್ ಅನ್ನು ಮಾಡ್ತಾಳೆ. ಸೊ ಶಿ ಈಸ್ ಅ ವೆರಿ ಗುಡ್ ಡಾನ್ಸರ್. ಸೊ ನಾನು ಚಾಲೆಂಜ್ ಸೋತ ಕಾರಣಕ್ಕೆ ಈ ಫೋಟೋನ ಕಾಡಿಬೇಡಿ ಸ್ಟೇಟಸ್ ಹಾಕಿಕೊಂಡೆ. ವರ್ಷದ ಮೊದಲನೇ ಹಬ್ಬವಾದಂಥ ಸಂಕ್ರಾಂತಿ ನನ್ನ 2026 ಮೊದಲನೆಯ ಬೆಸ್ಟ್ ಡೇಯನ್ನು ಕೊಟ್ಟಿತ್ತು. ಆಫ್ಟರ್ ಕಂಪ್ಲೀಟಿಂಗ್ ಇಂಜಿನಿಯರಿಂಗ್ ನಾವೆಲ್ಲ ನಮ್ಮ ಜಾಬಿಗೋಸ್ಕರ ಡಿಫ್ರೆಂಟ್ ಸಿಟಿಗೆ ಹೋದ್ವಿ. ನಾವೆಲ್ಲ ನಮ್ಮದೇ ಲೈಫಲ್ಲಿ ಬ್ಯುಸಿ ಆದ್ವಿ. ಆದರೆ ಇವತ್ತು ಇವರೊಟ್ಟಿಗೆ ಮೀಟಾಗಿ ಆ ಇಂಜಿನಿಯರಿಂಗ್ ಟೈಮ್ ಎಲ್ಲ ನೆನಪು ಬಂತು. ಆ ಇಂಜಿನಿಯರಿಂಗ್ ಟೈಮಲ್ಲಿ ಮಾಡ್ತಿದ್ದಂಥ ಫನ್, ತುಂಟಾಟ, ಹುಡುಗಾಟ, ಚೇಷ್ಟೆ ಎಲ್ಲ ಸಹ. ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸನ್ನು, ಇಂಜಿನಿಯರಿಂಗ್ ಟೈಮನ್ನು ಎಷ್ಟು ಮಿಸ್ ಮಾಡ್ತಾಯಿದ್ದಾನೆ ಅಂತೇಳಿ ಇವತ್ತು ತಿಳ್ಕೊಂಡೆ ನಾನು. ಇಲ್ಲಿ ನಾವು ನಿರೀಕ್ಷಾ ಸಜೆಸ್ಟ್ ಮಾಡಿದ ಗೇಮನ್ನು ಆಟಾಡ್ತಾ ಇದ್ದೇವೆ. ತುಂಬ ಫನ್ ಆಯಿತು. ಬಟ್ ಆಟಾಡ್ತಾ ತುಂಬ ಸುಸ್ತು ಕೂಡ ಆಯಿತು. ಒಂದು ಜೆಂಟಲ್ ರಿಮೈಂಡರ್ ಥರ ನಮಗೆ 25 ವರ್ಷ ಆಯಿತು ಅನ್ನೋ ರಿಮೈಂಡರ್ ಚೆನ್ನಾಗೇ ತಿಳ್ಕೊಂಡು ಬಂದ್ವಿ. ಬಟ್ ಇಟ್ ವಾಸ್ ಟೋಟಲಿ ಫನ್. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ನೀವು ಸಹ ಬೀಚಿಗೆ ಹೋದಾಗ ಎಲ್ಲರೂ ಸಹ ಈ ಥರ ಗೇಮ್ ಆಡಿ. ಸೊ ನನ್ನ ಇವತ್ತಿನ ಟೇಕ್ ಅವೇ ಏನಂತ ಹೇಳಿದರೆ,
ನಾನು 2 ಮ್ಯಾಚ ಸೋಲ್ಬೇಕಾದ್ರೆ ನಾನೇ ಯಾಕೆ ಸೋಲ್ಬೇಕಿತ್ತು ಅಂತ ಅಂದ್ಕೊಂಡದಂತೂ ನಿಜ. ಆದರೆ ಇವಾಗ ಕೂತ್ಕೊಂಡು ಥಿಂಕ್ ಮಾಡ್ಬೇಕಾದ್ರೆ ಅನ್ನಿಸ್ತದೆ, ನಾನು ಸೋತೋದಕ್ಕೆ ತಾನೇ ಆ ಮುದ್ದಾದ ಪಾಪು ಒಂದಿಗೆ ಕ್ಯೂಟಾದ ಪಿಕ್ಚರನ್ನು ತಗೊಳ್ಳೋ ಚಾನ್ಸ್ ಸಿಕ್ಕಿತ್ತು, ವಿಚ್ ಐ ಚೆರಿಷ್ ಥ್ರೂ ಔಟ್ ಮೈ ಲೈಫ್. ಸೊ ಅದೇ ಥರ ನಮ್ಮ ಲೈಫಲ್ಲಿ ಏನಾದರೂ ಆಗ್ತಾ ಇರಬೇಕಾದ್ರೆ ನಾವು ದೇವರನ್ನು ತುಂಬ ಪ್ರೇಮ್ ಮಾಡ್ತೇವೆ, ಯಾಕೆ ಹೀಗೆ ಮಾಡಿದೆ ಹಾಗೆ ಹೀಗೆ ಅಂತ. ಆದರೆ ವೆನ್ ವಿ ಲುಕ್ ಬ್ಯಾಕ್ ಆ್ಯಂಡ್ ಸಿ, ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್, ಎವ್ರಿಥಿಂಗ್ ವಿಲ್ be all right. God has a plan for everyone. Trust that, guys. Thank you for watching till the end. Here is the surprise. ಚಿಕ್ಕದೊಂದು ವಿರಾಮದ ನಂತರ ಎಲ್ಲರಿಗೂ ಸ್ವಾಗತ, ಶುಭ ಸ್ವಾಗತ. ಇದು ನಿಮ್ಮ ಪ್ರೀತಿಯ ರಾಧಾ ಧಾರವಾಹಿಗೆ ಸ್ವಾಗತ, ಶುಭ ಸ್ವಾಗತ. ಈಗ ನಮ್ಮ ಫಸ್ಟ್ ಕಾಲರ್ ಖುಷಿ ಅವರು ನಮಗೆ ಇಷ್ಟವಾದ ಸಾಂಗ್ ಅನ್ನು ಕೇಳಿದ್ರು. ನಿಮ್ಗೆ ಇಷ್ಟವಾದ ಸಾಂಗ್ ಅನ್ನು ಕೇಳಬೇಕಂತಿರುತ್ತೆ. ನಿಮ್ಮ ಟಿವಿ ಪರದೆ ಮೇಲೆ ಮೂಡಿ ಬರುವ ಸಂಖ್ಯೆಗಳಿಗೆ ಕರೆ ಮಾಡಿ, ನಿಮ್ಮ ಪ್ರೀತಿಯ ರಾಧಾ ಧಾರವಾಹಿಗೆ ಕರೆ ಮಾಡಿ ಅಂತ ಹೇಳ್ತಾ ಫಸ್ಟ್ ಕಾಲರ್ ಖುಷಿಯಾಗಿ ಹೋದ್ರು. ನೆಕ್ಸ್ಟ್ ಕಾಲರ್ ಯಾರು ಅಂತ ಗೊತ್ತಾಗ್ಬೇಕಲ್ಲ. ಹಾಯ್ ಸ್ವಾತಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸ್ಟಡೀಸ್ ಎಲ್ಲ ನಡೀತಿದ್ಯಾ? ಮತ್ತೆ ಹಿಂದೊಮ್ಮೆ ಕಾಲ್ ಮಾಡಿದ್ರಲ್ಲ, ಆಯಿತು. ನಿಮಗೆ ಯಾವ ಸೀನ್ ಇಷ್ಟ? ಸಾಂಗ್ ಬೇಕಾ? ಯಾವ ಸಾಂಗ್? ಓ ಗಗನವೇ ಬಾರೆಯ. ಓಕೆ, ನಿಮಗೋಸ್ಕರ ಗಗನವೇ ಬಾರೆ ಎಂಬ ಸಾಂಗ್ ಅನ್ನು ಕರೆಸ್ತಾ ಇದ್ದೇವೆ ಸಂಜು ಮತ್ತು ಗೀತಾ ಇದರಿಂದ. ಬಾಯ್ ಬಾಯ್. ಸಂಜು ಮತ್ತು ಗೀತಾ ಇಂದ ಬರ್ತಾ ಇದೆ ನಿಮಗೋಸ್ಕರ ಗಗನವೇ ಬಾರೆ. ಈಗ ಫಸ್ಟ್ ಬಾಯ್ ಬಾಯ್ ಅಂತ ಹೇಳ್ತಾ, ಈಗ ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ ಲಡ್ಡು ತಿನ್ಕೊಂಡು ಪಟಾಕಿ ಬಿಟ್ಕೊಂಡು ಹೊಸ ಅಂಗಿ ಹಾಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಸಿಂಚನ ಅಂತ ಹೇಳ್ತಾ ಬಾಯ್ 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 ಬಾಯ್. ಟೇಕ್ ಕೇರ್.